ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಾನೂರ್. ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ವಾಸ್ತುತಜ್ಞರಾದಂಥ ಗಿರೀಶ್ ಗುರೂಜಿಯವರು. ಗುರೂಜಿ ನಮಸ್ಕಾರ. ನಮಸ್ಕಾರ. ಬೇಸಿಕಲಿ ಧನುಷ್ಯ ರಾಶಿಯವರು ನಾವು ನೋಡಿದ ಹಾಗೆ ತುಂಬ ಧಾರ್ಮಿಕ ಮನೋಭಾವ ಇರತಕ್ಕಂಥವ್ರು ಮತ್ತು ದೈವ ಕಾರ್ಯಗಳಲ್ಲಿ ತುಂಬ ಇನ್ವಾಲ್ವ್ ಆಗುವಂಥವ್ರು, ಅಷ್ಟೇ ತ್ಯಾಗಜೀವಿಗಳು ಇವರು. ಇವರ ಒಂದು ಈ ರಾಶಿ ಭವಿಷ್ಯ ಈ ತಿಂಗಳಲ್ಲಿ ಯಾವ ರೀತಿ ಇರುತ್ತೆ ಗುರೂಜಿ? ಧನುಷ್ ರಾಶಿ ಮತ್ತು ಧನುಷ್ ಲಗ್ನದವರಿಗೆ ಈ ಜೂನ್ ತಿಂಗಳಲ್ಲಿ ಈ ಬರುವಂತಹ ತಿಂಗಳು ಯಾವ ರೀತಿ ರಾಶಿ ಭವಿಷ್ಯ ಇರುತ್ತೆ ಅನ್ನೋದಕ್ಕಿಂತ ಮುಂಚೆ ಆ ಗ್ರಹಗಳ ಸ್ಥಿತಿ ಯಾವ ರೀತಿ ಇದೆ ಅಂತ ನೋಡ್ಕೋಬೇಕು. ಓಕೆ. ಅವರಿಗೆ ಅವರ ತೃತೀಯ ಸ್ಥಾನದಲ್ಲಿ ರಾಹುವಿನ ಸಂಚಾರ ಇದೆ. ರಾಹುಗೆ ಅವರು ತುಂಬ ರೀತಿಯ ವ್ಯವಹಾರದಲ್ಲಿ ಮತ್ತು ಆಲೋಚನೆಯಲ್ಲಿ ತುಂಬ ಬದಲಾವಣೆ ತರುವಂಥದ್ದಿರುತ್ತೆ. ಶನೇಶ್ವರ ಕುಟುಂಬ ಸ್ಥಾನ ಸುಖ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಅದರಲ್ಲಿ ಕೆಲವೊಂದು ವಿಳಂಬ, ಕೆಲವೊಂದು ಅನುಕೂಲಗಳನ್ನು ಕೂಡ ನೋಡುವಂಥದ್ದು. ಶುಕ್ರ ಪಂಚಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಾನಾ ರೀತಿಯ ಲಕ್ಕಾಗಿರ್ಬೋದು, ಕೆಲವೊಂದು ಆಕಸ್ಮಿಕವಾದಂತಹ ಒಂದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕೆಲವೊಂದು ಅದ್ಭುತವಾದಂಥ ಅನುಕೂಲಗಳು ಕೊಡ್ತದೆ. ರವಿ ಷಷ್ಠ ಸ್ಥಾನದಲ್ಲಿ ಪೈಪೋಟಿ ಕಾಂಪಿಟೇಷನ್ ಸಲುವಾಗಿ ತುಂಬ ಉತ್ತಮವಾದಂಥ ಫಲವನ್ನು ಕೊಡ್ತಾನೆ. ಗುರು ಮತ್ತು ಬುಧನ ಸಂಯೋಗ ಸಪ್ತಮ ಸ್ಥಾನದಲ್ಲಿದ್ದಾನೆ. ಸೊ ಇವೆರಡೂ ಕೂಡ ವ್ಯಾಪಾರ ವ್ಯವಹಾರ ಸಂಬಂಧಗಳಿಗೆ ಬರುವಂಥ ತಿಂಗಳು ತುಂಬ ಅದ್ಭುತವಾದಂಥದ್ದು ಒಂದು ಫಲವನ್ನು ನಿರೀಕ್ಷೆ ಮಾಡ್ಬೋದು. ಭಾಗ್ಯದಲ್ಲಿ ಮಂಗಳ ಮತ್ತು ಕೇತು ಇವೆರಡೂ ಕೂಡ ನಮಗೆ ದೂರದ ಪ್ರಯಾಣ ಆಗಿರ್ಬೋದು, ದೇವತಾ ಕಾರ್ಯಗಳಿಗಾಗಿರ್ಬೋದು, ಇಂಥ ವಿಚಾರದಲ್ಲಿ ತುಂಬ ಉತ್ತಮವಾದಂಥ ಫಲ ಈ ಬರುವಂಥ ತಿಂಗಳಲ್ಲಿ ನೋಡ್ಬೋದು. ಹಾಗೆ ಈ ಬರುವಂತಹ ತಿಂಗಳಲ್ಲಿ ಅವರ ವ್ಯಕ್ತಿತ್ವ ನೋಡಿ, ಅವ್ರ ವ್ಯಕ್ತಿತ್ವ ಯಾವ ರೀತಿ ಇರುತ್ತಂದರೆ ಅವರಿಗೆ ತುಂಬಾ ಹೊಸ ಹೊಸ ವ್ಯಕ್ತಿಗಳ ಜೊತೆಗೆ ಮಿಂಗಲ್ ಆಗೋದಾಗಿರ್ಬೋದು, ಜೊತೆಗೆ ಹೊಸ ಕಾರ್ಯವನ್ನು ಮಾಡೋದಾಗಿರ್ಬೋದು, ಹೊಸ ಆಪರ್ಚುನಿಟಿ ಬರೋದಾಗಿರ್ಬೋದು, ನಾನಾ ರೀತಿಯ ಯೋಚನೆಗಳು ಮತ್ತು ಹೊಸ ಯೋಜನೆಗಳನ್ನು ಹಾಕುವಂಥದ್ದಾಗಿರ್ಬೋದು. ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಜೊತೆಗೆ ಅವರ ಹೆಸರು ಕೀರ್ತಿ ಗೌರವವನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೆ ತುಂಬ ಶ್ರಮ ಪಡ್ತಿರ್ತಾರೆ. ಜೊತೆಗೆ ಇವರಿಗೆ ಬೇಡ ಅಂದರೂ ಕೂಡ ಅಡ್ವೈಸ್ ಆಗಿರ್ಬೋದು, ಮಾರ್ಗದರ್ಶನ ಆಗಿರ್ಬೋದು, ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಸಿಗುವಂಥದ್ದಿರುತ್ತೆ. ಜೊತೆಗೆ ಇವರು ಶಾರ್ಟ್ಕಟ್ ರೂಟನ್ನು ಹುಡುಕಿ ಕಾರ್ಯವನ್ನು ಸಫಲತೆ ಮಾಡುವಂತಹ ಸಾಮರ್ಥ್ಯ, ಪ್ಲಸ್ ಅದರಲ್ಲಿ ಜಯ ಕೂಡ ಮಾಡುವಂಥ ಒಂದು ಮಾನಸಿಕ ಸ್ಥಿತಿ ಮತ್ತು ಆ ಧೈರ್ಯ ಕೂಡ ಈ ಧನುಸು ರಾಶಿಯವರಿಗಿರುತ್ತೆ. ಗುರುಜಿ, ಇವಾಗ ಇವರ ಒಂದು ವ್ಯಾವಹಾರಿಕ ಜ್ಞಾನ ಯಾವ ರೀತಿ ಇರುತ್ತೆ ಈ ತಿಂಗಳಲ್ಲಿ? ನೋಡಿ, ವ್ಯಾವಹಾರಿಕ ಜ್ಞಾನದಲ್ಲಿ ತುಂಬ ಚೆನ್ನಾಗಿರುತ್ತೆ ಇವರಿಗೆ. ಯಾಕಂದರೆ ಗುರು ಮತ್ತು ಬುಧ ಸಪ್ತಮ ಸ್ಥಾನದ ಸಂಚಾರ ಆಗ್ತಿರೋದ್ರಿಂದ ಒಂಥರ ಮ್ಯಾಗ್ನೆಟ್ ಇದ್ದಂಗೆ ಇರ್ತಾರೆ ಇವರು. ಅಂದರೆ ಎಲ್ಲರ ಆಕರ್ಷಕ ವ್ಯಕ್ತಿಯಾಗಿರ್ತಾರೆ. ಜ್ಞಾನವನ್ನು ಹಂಚೋದಾಗಿರ್ಬೋದು, ತಮ್ಮ ಲಾಜಿಕ್ಕು, ತರ್ಕ ಮತ್ತು ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಸೂಕ್ಷ್ಮ ಮಾರ್ಗಗಳನ್ನು ಹುಡುಕ್ತಾರೆ ಮತ್ತು ಅದರಲ್ಲಿ ಶಾರ್ಟ್ಕಟ್ ರೂಟನ್ನು ಹುಡುಕ್ತಿರ್ತಾರೆ. ಸೊ ಅದರಲ್ಲಿ ಸಕ್ಸಸ್ ಕೂಡ ಆಗ್ತಾರೆ. ಜೊತೆಗೆ ಕಾಂಪಿಟೇಷನ್ನು, ಪೈಪೋಟಿ, ಇದರಲ್ಲಿ ಅವರು ಜಯ ಸಾಧಿಸುವಂತಹ ಸಾಮರ್ಥ್ಯ ಮತ್ತು ಎದುರಿನ ವ್ಯಕ್ತಿಯ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಅವರಂತೆ ಇವರಾಗಿ ಅದನ್ನು ಕಾರ್ಯ ಸಾಧನೆ ಮಾಡುವುದರಲ್ಲಿ ಚತುರರಿರ್ತಾರೆ. ಹಾಗಾಗಿ ಬರುವಂತಹ ತಿಂಗಳವರಿಗೆ ತುಂಬ ಉತ್ತಮವಾದಂತಹ ಫಲ ಈ ಕೆಲಸ ಕಾರ್ಯಗಳಲ್ಲಿ ನೋಡ್ಬೋದು. ಜೊತೆಗೆ ಅವರಿಗೆ ಪ್ರಯಾಣಗಳಾಗಿರ್ಬೋದು, ಆಯಿತಾ, ಹೊಸ ಹೊಸ ಮಿತ್ರರ ಜೊತೆಗೆ ಭೇಟಿ ಮಾಡುವಂಥದ್ದಾಗಿರ್ಬೋದು, ಸೊ ದೂರದ ದೇಶದ ಪ್ರಯಾಣಗಳಾಗಿರ್ಬೋದು, ಇವೆಲ್ಲವೂ ಕೂಡ ಈ ಬರುವಂಥ ತಿಂಗಳಲ್ಲಿ ಅವ್ರು ನಿರೀಕ್ಷೆ ಮಾಡುವಂಥದ್ದಿದೆ. ಶನಿ ಚತುರ್ಥ ಸ್ಥಾನದಲ್ಲಿದ್ದಾರೆ ಅಂತಂದರೆ, ಅಂದರೆ ಒಂದು ಕುಟುಂಬ ಸ್ಥಾನ ಅಂತ ನೀವು ಹೇಳಿದ್ರಿ. ಸೊ ಇದು ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗ್ಬೋದು ಅಥವಾ ಇದರಿಂದ ಅವರಿಗೆ ಲಾಭಗಳಾಗ್ಬೋದು, ಒಳ್ಳೆಯದು ಕೆಟ್ಟದ್ದು ಯಾವ ರೀತಿ ಇರುತ್ತೆ ಇದರಲ್ಲಿ? ನೋಡಿ, ಸುಖ ಸೌಕರ್ಯ ಕುಟುಂಬ ಸ್ಥಾನದಿಂದ ಸಂಚಾರ ಆಗ್ತಾನೆ ಶನೇಶ್ವರ ಸ್ವಲ್ಪ ಮಟ್ಟಿಗೆ ವಿಳಂಬವನ್ನು ಕೂಡ ಮಾಡ್ತಾನೆ. ಓಕೆ. ಕುಟುಂಬದಲ್ಲಿ ಯಾವುದೇ ಒಂದು ಹೊಸ ಕಾರ್ಯ ಮಾಡೋದರಲ್ಲಿ ಸ್ವಲ್ಪ ಅಡೆತಡೆಗಳಾಗತ್ತೆ. ಆದರೆ ಶುಭ ಕಾರ್ಯಗಳು ಮಾಡುವಂಥ ಅವಕಾಶಗಳು, ಅನುಕೂಲಗಳು ಇದೆ. ಕುಟುಂಬದಲ್ಲಿ ಕೆಲವೊಂದು ಹೊಸ ಖರೀದಿ ಆಗಿರ್ಬೋದು, ವಾಹನಗಳಾಗಿರ್ಬೋದು, ಮನೆ ವಿಚಾರ ಆಗಿರ್ಬೋದು, ಅದನ್ನು ವೃದ್ಧಿ ಮಾಡುವಂಥ ಅವಕಾಶಗಳಿದೆ. ಆದರೆ ಶನಿಶ್ಚರ ಇರೋದ್ರಿಂದ ಕೆಲವೊಂದು ಹಳೆಯ ವಸ್ತುಗಳನ್ನು ಸರಿ ಮಾಡ್ಕೊಳ್ಳೋದು, ರಿಪೇರಿ. ಬಟ್ ಆದರೆ ಗುರುಜಿ, ಶನಿ ಅಂದರೆ ತುಂಬ ಸ್ಲೋ ಅಂತೀವಿ ನಾವು. ಶನಿ ಅಂದ್ರೇ ಫಸ್ಟ್ ಆಫ್ ಆಲ್ ಜನ ಭಯ ಬೀಳ್ತಾರೆ. ಶನಿ ನಾವು ಶನಿ ಕಾಟ, ಶನಿ ಪೀಡೆ ಅಂತ ಅಂತೀವಿ. ಶನಿ ಆಲ್ಮೋಸ್ಟ್ ಸ್ಲೋನೇ ಯಾವಾಗ್ಲೂ. ಸೊ ಈ ತಿಂಗಳಲ್ಲೂ ಕೂಡ ಸ್ಲೋ ಆಗೇ ಇರುತ್ತಾ ಅಥವಾ ಸ್ವಲ್ಪ ಫಾಸ್ಟ್ ಆಗೋಬಹುದಾ? ಇಲ್ಲ, ಶನೀಶ್ವರ ನಿಂತಿರೋದು ಸುಖ ಸ್ಥಾನದಲ್ಲಿ ಇರೋದ್ರಿಂದ ಬಂದಂತಹ ಸುಖ ಸೌಕರ್ಯಗಳ ಅನುಭವಿಸಲು ಸ್ವಲ್ಪ ವಿಳಂಬ ಆಗುತ್ತೆ, ನಿಧಾನನೂ ಇರುತ್ತೆ. ಅದರ ಜೊತೆಗೆ ಏನಾಗುತ್ತೆ ಅಂದರೆ ಕೆಲವೊಂದು ಬದಲಾವಣೆಗಳನ್ನು ಮಾಡ್ತಾರೆ. ಅಂದರೆ ಕೆಲವೊಂದು ರಿನೋವೇಷನ್ ಮಾಡೋದಾಗಿರ್ಬೋದು, ವಾಹನಗಳನ್ನು ಸರಿ ಮಾಡೋದಾಗಿರ್ಬೋದು, ವಾಹನಗಳನ್ನು ಪರ್ಚೇಸ್ ಮಾಡೋದಾಗಿರ್ಬೋದು, ಈ ಸುಖ ಸೌಕರ್ಯಗಳ ಸಾಧನೆಗಳ ಮೇಲೆ ಹೆಚ್ಚಿಗೆ ಒಂದು ಪ್ರಭಾವವನ್ನು ಬೀರ್ತಾನೆ. ಸುಮಾರು ಜನರಿಗೆ ಶನಿ ಚತುರ್ಥ ಸ್ಥಾನದ ಸಂಚಾರ ಆಗುವಾಗ ಈಗ ಮನೆ ಬದಲಾವಣೆ ಮಾಡುವಂಥದ್ದಾಗಿರ್ಬೋದು, ಇಲ್ಲ ಅವ್ರ ಹತ್ರ ಪ್ರಾಪರ್ಟಿ ಇರುತ್ತೆ, ಯಾರು ಬಾಡಿಗೆಗೆ ಬರ್ತಾ ಇರಲ್ಲ, ಬಾಡಿಗೆಯನ್ನು ಕೊಡೋದಾಗಿರ್ಬೋದು, ಅವರ ಆದಾಯದ ಮಾರ್ಗಗಳನ್ನು ಶ್ರಮದಿಂದ ವೃದ್ಧಿ ಮಾಡ್ಕೊಳ್ಳೋದು,
ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದು. ಮತ್ತು ಕುಟುಂಬದವರ ಸಪೋರ್ಟ್ ಕೂಡ ಇರುತ್ತೆ. ಶನಿ ಕ್ಷೇತ್ರದಲ್ಲಿ ಹೋದಾಗ ದೈಹಿಕ ಸಪೋರ್ಟ್ ತುಂಬ ಮಾಡ್ತಾರೆ, ಅಂದರೆ ಅವ್ರ ಕೆಲಸದಲ್ಲಿ ಕೈ ಜೋಡಿಸ್ತಾರೆ. ಸೊ ಸುಖ ಸೌಕರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳು ಇದ್ರೂ ಕೂಡ ಅನುಕೂಲ ಇದೆ. ಜೊತೆಗೆ ಈ ಶನಿ ಚತುರ್ಥದಲ್ಲಿ ಇದ್ದಾಗೂ ಕೂಡ ನಾವು ವ್ಯಾಪಾರ ವ್ಯವಹಾರಗಳ ಸಂಬಂಧಪಟ್ಟಂತ ಕರ್ಮಗಳು, ಅಂದ್ರೆ ವ್ಯವಹಾರಗಳನ್ನು ಕೂಡ ಮಾಡಕ್ಕೆ ಅವಕಾಶ, ಭೂಮಿ ಆಗಿರ್ಬೋದು, ನೀವು ಯಾವ್ದಾದ್ರು ಲ್ಯಾಂಡ್ ಡೆವಲಪ್ಮೆಂಟ್ ಮಾಡ್ತಿರ್ತೀರಾ, ಮತ್ತೆ ರಿಯಲ್ ಎಸ್ಟೇಟ್ ಮಾಡ್ತಿರ್ತೀರಾ, ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇರ್ತೀರಾ, ಅಂತವ್ರಿಗೆ ಆ ವ್ಯವಹಾರಗಳನ್ನ ತುಂಬಾ ಚೆನ್ನಾಗಾಗತ್ತೆ. ಈ ಶನಿ ಚತುರ್ಥದಲ್ಲಿ ಇದ್ದಾಗ ಇನ್ನೊಂದು ಒಳ್ಳೇದೇನಂತಂದ್ರೆ, ವಿದೇಶದಲ್ಲಿ ಇಲ್ಲ ಪರ ಸ್ಥಳದಲ್ಲಿ ಇರ್ತಾರೆ, ಸ್ವಂತ ಊರಲ್ಲಿ ಲ್ಯಾಂಡು ಪ್ರಾಪರ್ಟಿಗೆ ಹೂಡಿಕೆ ಮಾಡೋದು, ಇನ್ವೆಸ್ಟ್ಮೆಂಟ್ ಮಾಡೋದು ಅವಕಾಶ, ಅಪರ್ಚುನಿಟಿನೂ ಬರುತ್ತೆ. ಅದರಲ್ಲಿ ಇಷ್ಟು ದಿನ ಕಾದಿರ್ತಾರೆ, ಇವಾಗ ಅನುಕೂಲ ಬರುತ್ತೆ. ಸೊ ಈ ರೀತಿಯ ಬದಲಾವಣೆಗಳನ್ನ ಕೊಡ್ತಾನೆ ಶನೇಶ್ವರ. ಯಾಕೆ ಕರ್ಮಾಧಿಪತಿ, ಯಾವುದೇ ಕಾರ್ಯಗಳನ್ನ ಮಿಸ್ ಆಗಲ್ಲ, ವಿಳಂಬಗಳಾದ್ರೂ ಕೂಡ 100ಕ್ಕೆ 100 ಸಕ್ಸಸ್ ಅನ್ನು ಕೂಡ ನೋಡ್ತಾರೆ. ಸೊ ಹಾಗಾಗಿ ಅರ್ಧಾಷ್ಟಮ ಶನಿ ಅಂತ ಹೇಳ್ತೀವಿ ಸುಖ ಸ್ಥಾನದಲ್ಲಿ, ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತನೂ ಅರ್ಧ ಪ್ರಮಾಣದಲ್ಲಿ ಫಲ ಸಿಗುತ್ತೆ. ಹಾಗಾಗಿ ಶ್ರಮ ಜಾಸ್ತಿ ಬೇಕಾಗುತ್ತೆ. ಈ ಥರದಿರುತ್ತೆ ಶನಿ ಚತುರ್ಥದಲ್ಲಿ ಇದ್ದಾಗ. ಇವಾಗ ನಾವು ಆರೋಗ್ಯ ಸ್ಥಾನ ಅಂತ ಯಾವುದನ್ನ ಕನ್ಸಿಡರ್ ಮಾಡ್ತೀವಿ ಗುರುಜಿ? ಈ ಕಂಪ್ಲೀಟ್ ರಾಶಿ ಚಕ್ರದಲ್ಲಿ ನಾವು ಯಾವ ಮನೇನ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತೀವಿ? ನೋಡಿ, ನಿಮ್ಮ ರಾಶಿ ಚಕ್ರದಲ್ಲಿ ನೋಡಿ, ನಿಮ್ಮ ಲಗ್ನ ಭಾವ ರಾಶಿಯಲ್ಲಿರುತ್ತೋ ಅದನ್ನ ನಾವು ಆರೋಗ್ಯ ಸ್ಥಾನ ಅಂತ ನೋಡ್ತೀವಿ, ಲಗ್ನ ಅಂತ ಹೇಳ್ತೀವಿ. ಸೊ ಲಗ್ನಾಧಿಪತಿ ಎಲ್ಲಿರ್ತಾನೆ ಅದ್ರ ಸಂಬಂಧಪಟ್ಟಂತಹ ಫಲಗಳನ್ನ ನೋಡಬಹುದು. ಇವಾಗ ಲಗ್ನದಲ್ಲಿ ಗುರು ಮತ್ತೆ ಬುಧನ ಸಂಯೋಗ ಸಪ್ತಮದಲ್ಲಿದ್ದಾನೆ. ಈಗ ಲಗ್ನ ಈ ವಿಚಾರದಲ್ಲಿ ಆರೋಗ್ಯ ನೋಡೋದಾದ್ರೆ, ಈ ಬರುವಂತ ತಿಂಗಳ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ನೋಡುವಂಥದ್ದು. ಆದರೆ ಕೆಲವೊಂದು ಅನಾನುಕೂಲತೆಗಳು ಕೊಡ್ತಾರೆ, ನರಗಳ ಸಮಸ್ಯೆ ಆಗಿರ್ಬೋದು, ಆಯ್ತಾ, ಅವರಿಗೆ ವೈಯಕ್ತಿಕವಾಗಿಗಿಂತ ಕುಟುಂಬದಲ್ಲಿ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳು ಏನಾಗ್ಬೋದು ಅಂದರೆ, ದೃಷ್ಟಿಗೆ ಸಂಬಂಧಪಟ್ಟಂಥ ದೋಷಗಳು, ಮತ್ತೆ ಜೊತೆಗೆ ಅವ್ರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ರಕ್ತ ಸಂಚಾರದ ತೊಂದರೆ, ಬ್ಲಡ್ ಸರ್ಕ್ಯುಲೇಷನ್ ಆಯಿತು, ಜೊತೆಗೆ ಜಾಯಿಂಟ್ ಪೇನ್ಸು, ಕೆಲವೊಬ್ಬರಿಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಬೋನ್ಸ್ ಅಲ್ಲಿ. ವಯಸ್ಸಾದವರಲ್ಲಿ ಇರುತ್ತಾ ಅಥವಾ ಎಲ್ಲರಲ್ಲೂ? ವಯಸ್ಸಾದವರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉಲ್ಬಣ ಆಗುತ್ತೆ, ಕಾಣಿಸುತ್ತೆ ಅವರಿಗೆ. ಸೊ ಹೆಂಗಿದ್ದವ್ರಿಗೆ ಏನಾಗುತ್ತೆ, ಅದರ ಪ್ರಮಾಣ ಇರುತ್ತೆ, ಆದರೆ ಅಷ್ಟೊಂದು ಅರಿವಾಗೋದಿಲ್ಲ. ಸೊ ಆ ಥರದ ಫಲ ಇರುತ್ತೆ. ಜೊತೆಗೆ ಬ್ಯಾಕ್ ಪೇನ್ ಆಯಿತು, ದೃಷ್ಟಿ ಆಯಿತು, ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಯಿತು, ಇವೆಲ್ಲವನ್ನು ಕೂಡ ಈ ಬರುವಂಥ ತಿಂಗಳಲ್ಲಿ ನಾವು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಬುಧನು ಜೊತೆಗಿರೋದ್ರಿಂದ, ಗುರು ಜೊತೆಗಿರೋದ್ರಿಂದ ಸ್ವಲ್ಪ ಡೈಜೆಸ್ಟಿವ್ ಇಶ್ಯೂ ಆಗಿರ್ಬೋದು, ಮತ್ತು ರೆಸ್ಪಿರೇಟರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕೂಡ ಇರುತ್ತೆ. ಮುಖ್ಯವಾಗಿ ಇವರ ವೈಯಕ್ತಿಕ ಆರೋಗ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ, ತೊಂದರೆ ಏನಿಲ್ಲ. ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ, ಆಸ್ಪತ್ರೆ ಓಡಾಟಗಳಿರ್ಬೋದು ಅವ್ರ ಸಲುವಾಗಿ ಜಾಸ್ತಿ ಇರುತ್ತೆ. ಅಥವಾ ಹೆಂಗಿರುತ್ತೆ ಗುರುಜಿದು? ಈ ಬರುವಂಥ ತಿಂಗಳಲ್ಲಿ ಸ್ವಲ್ಪ ಓಡಾಟಗಳಂತೂ ಇರುತ್ತೆ. ಓಡಾಟ ಇರುತ್ತೆ, ಇಲ್ಲ ಅಂಥದ್ದೇನು ಇರೋದಿಲ್ಲ, ಬಟ್ ಆದ್ರೂ ಕೂಡ ಓಡಾಟ ಇರುತ್ತೆ. ಶುಕ್ರ ತುಂಬಾ ಚೆನ್ನಾಗಿರೋ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ರಿಕವರಿ ಕೂಡ ಫಾಸ್ಟ್ ಆಗುತ್ತೆ. ಸೊ ಇವರಿಗೆ ಬೇಗ ರಿಕವರಿ ಆಗ್ತಾರೆ. ರಾಹು ತೃತೀಯದಲ್ಲಿರೋದ್ರಿಂದ ಮೆಡಿಸಿನ್ಸ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ರಾಹು ಅಲೋಪತಿಕ್ ಮೆಡಿಸಿನ್ಸ್ ಇರುತ್ತಲ್ಲ, ಅದೆಲ್ಲ ಕೂಡ ತುಂಬ ಚೆನ್ನಾಗಿ ಈ ಬರುವಂಥ ತಿಂಗಳಲ್ಲಿ ಇಂಪ್ಯಾಕ್ಟ್ ಇರುತ್ತೆ. ಈ ಬರುವಂಥ ತಿಂಗಳು ಧನುಸ್ ರಾಶಿ ಅವ್ರಿಗೆ ಫೈನಾನ್ಷಿಯಲ್ ಕಂಡೀಷನ್ ಯಾವ ರೀತಿ ಇರುತ್ತೆ? ತುಂಬ ಕ್ರಿಟಿಕಲ್ ಆಗಿರುತ್ತಾ ಅಥವಾ ಸ್ವಲ್ಪ ಅವರು ಅದನ್ನು ಮ್ಯಾನೇಜ್ ಮಾಡ್ಬೋದಾ ಅಥವಾ ಹೈ ಲೆವೆಲ್ಗೆ ಇರುತ್ತಾ ಗುರುಜಿದು? ದುಡ್ಡು ಕಾಸಿನ ವಿಚಾರದಲ್ಲಿ ಇವರಿಗೆ ಧನುಸ್ ರಾಶಿಯವರಿಗೆ ಸುಮಾರಷ್ಟು ಅವಕಾಶ, ಅಪಾರ್ಚುನಿಟಿಗಳಿದೆ. ಅಂದರೆ ಆದಾಯದ ಮಾರ್ಗಗಳನ್ನು ವೃದ್ಧಿ ಮಾಡಿಕೊಳ್ಳುವಂಥದ್ದಾಗಿರುವುದು, ಮತ್ತು ನಾನಾ ರೀತಿಯ ಒಂದು ದುಡಿಮೆ ಮಾಡುವಂಥ ಮಾರ್ಗಗಳಾಯಿತು, ಮತ್ತು ವ್ಯಾಪಾರ ವ್ಯವಹಾರಗಳು ಮಾಡುವಂಥ ಮನಸ್ಥಿತಿ, ಇವುಗಳು ತುಂಬ ಚೆನ್ನಾಗಿರುತ್ತೆ. ರಾಹುನೇ ತೃತೀಯದಲ್ಲಿರೋದ್ರಿಂದ ಮಾರ್ಗಗಳು ವಿಪರೀತ, ಅಂದರೆ ಮಲ್ಟಿಪಲ್ ಸೋರ್ಸಸ್ನ ಇವರಲ್ಲಿ ಹುಡುಕುವಂಥ ಒಂದು ಮಾನಸಿಕ ಸ್ಥಿತಿ ಸದಾ ಕಾಲ ಇರುತ್ತೆ. ಎಲ್ಲಿ ಅವಕಾಶ ಇರುತ್ತೋ ಅಲ್ಲಿ ದುಡ್ಡು ಮಾಡಬೇಕನ್ನೋದು. ಜೊತೆಗೆ ವ್ಯವಹಾರ ಸ್ಥಾನದಲ್ಲಿ ಮತ್ತು ವ್ಯಾಪಾರ ಸ್ಥಾನದಲ್ಲಿ, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಈ ಬರುವಂಥ ತಿಂಗಳು ತುಂಬ ಉತ್ತಮವಾದಂಥದ್ದು ಅನುಕೂಲ ಆದಾಯಗಳಿರುತ್ತೆ. ಜೊತೆಗೆ ನಿಮ್ಮ ಒಂದು ದುಡ್ಡು ವೃದ್ಧಿ ಮಾಡುವಂಥದ್ದು, ಮತ್ತು ನಿಮ್ಮ ಸರ್ವಿಸ್ಸು, ಯಾರು ಸರ್ವಿಸ್ ಸೆಕ್ಟರ್ ಇದೆ ಅಂಥವರಿಗೆ ಆದಾಯ ಲಾಭಗಳು, ಮತ್ತು ಸರ್ಕಾರ ಸಂಬಂಧಪಟ್ಟಂಥ ಏನಾದರೂ ಕೆಲಸ ಕಾರ್ಯಗಳಾಗಿರ್ಬೋದು ಅಂತ ಮಾಡ್ತಿದ್ದವ್ರಿಗೆ ಈ ಬರುವಂಥ ತಿಂಗಳ ಆದಾಯ ಧನ ತುಂಬ ಚೆನ್ನಾಗಿರುತ್ತೆ. ಒಂದು ದೊಡ್ಡ ಪ್ರಮಾಣದ ದುಡ್ಡನ್ನು ಈ ಬರುವಂಥ ತಿಂಗಳು ನೋಡ್ಬೋದು. ಅವರ ಇರುವಂತಹ ಭೂಮಿ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಅದರ ಸೇಲ್ ಪರ್ಚೇಸ್ ಮಾಡಾಗಿರ್ಬೋದು, ಬೇರೆ ಬೇರೆ ವ್ಯವಹಾರಗಳನ್ನು ಮಾಡಿ ಅದನ್ನು ಸಂಗ್ರಹಣೆ ಮಾಡುವಂಥದ್ದು, ಮತ್ತು ದುಡ್ಡು ಕಾಸನ್ನು ಹೊಂದಿಸುವಂಥ ಒಂದು ಸಾಮರ್ಥ್ಯ, ಆ ನಿಟ್ಟಿನಲ್ಲಿ ಇವರ ಪ್ರಯತ್ನ ತುಂಬ ಚೆನ್ನಾಗಿರುತ್ತೆ. ಹಣಕಾಸಿನ ಸ್ಥಿತಿ ತುಂಬ ಚೆನ್ನಾಗಿರುತ್ತೆ. ಆದರೆ ಕೆಲವೊಂದು ಖರ್ಚುಗಳಿರುತ್ತೆ. ಖರ್ಚುಗಳಂದರೆ ಕೆಲವೊಂದು ಋಣ ತೀರಿಸೋದಾಗಿರ್ಬೋದು, ಕೆಲವೊಂದು ಆಸ್ಪತ್ರೆಗೆ ತಕ್ಕ ಮಟ್ಟಿಗೆ ಖರ್ಚಾಗಿರೋದು, ಇವೆಲ್ಲ ಬರುತ್ತೆ. ದೇವತಾ ಕಾರ್ಯಗಳು, ದೂರದ ಪ್ರಯಾಣಗಳಿಗೆ ಅದರ ಮೇಲೆ ಸ್ವಲ್ಪ ಮಟ್ಟಿಗೆ ಓಡಾಟದಲ್ಲಿ ಖರ್ಚುಗಳನ್ನು ಮಾಡುವಂಥದ್ದು ಒಂದು ಅನಿವಾರ್ಯತೆ ಕೂಡ ಈ ಬರುವಂಥ ತಿಂಗಳಲ್ಲಿ ನೋಡ್ಬೋದು. ಒಟ್ಟಾರೆ ಹಣಕಾಸಿನ ಸ್ಥಿತಿ ಇವರಿಗೆ ತುಂಬ ಚೆನ್ನಾಗಿದೆ.
ಗುರುಜಿ ಇವಾಗ ಎರಡು ಗ್ರಹಗಳು ಒಂದೇ ರಾಶಿಯಲ್ಲಿ ಬಂದು ಕೂತ್ಕೊಂಡಿದೆ, ಅಂದರೆ 7ನೇ ಮನೆ ಮತ್ತು 10ನೇ ಸ್ಥಾನದಲ್ಲಿ. ಇದು 7ನೇ ಮನೆದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಧನುಷ ರಾಶಿಯವರಿಗೆ, ಅದ್ರ ಜೊತೆಗೆ 10ನೇ ಮನೆ ಕೂಡ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಅಂದರೆ ಎರಡೆರಡು ಗ್ರಹಗಳು ದಶಮಾಧಿಪತಿನು ಬುಧನು ಸಪ್ತಮದಲ್ಲೇ ಇದ್ದಾನೆ. ಸೊ ಹಾಗಾಗಿ ಸಪ್ತಮದ ಮೇಲೆ ಪ್ರಭಾವಿತ. ಬುಧ ತನ್ನ ಸ್ವಕ್ಷೇತ್ರದಲ್ಲಿದ್ದಾನೆ. ಸಂಬಂಧಗಳಾಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ತುಂಬ ಸ್ಟ್ರಾಂಗ್ ಬಾಂಡಿಂಗ್ ಇರುತ್ತೆ. ಏನಿರುತ್ತೆ, ಪತಿ ಪತ್ನಿಯ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ. ಕೌಟುಂಬಿಕ ಸುಖದಲ್ಲಿ ತುಂಬ ಚೆನ್ನಾಗಿರುತ್ತೆ. ಹೊಸ ಹೊಸ ಮಿತ್ರರಾಗಿರ್ಬೋದು, ಮಿತ್ರರ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಇದರಲ್ಲಿ ದೂರದ ಪ್ರಯಾಣಗಳು ಮಾಡೋಕ್ಕೂ ಅನುಕೂಲ ಇರುತ್ತೆ. ಯಾವುದೇ ರೀತಿಯ ಮನಸ್ತಾಪಗಳನ್ನು ಸರಿ ಮಾಡ್ಕೊಳ್ಳೋದು. ಏನಂದರೆ ನಿಮ್ಮ ಎದುರಿನ ವ್ಯಕ್ತಿ ವ್ಯಾವಹಾರಿಕವಾಗಿರ್ತಾನೆ, ನೀವು ಜ್ಞಾನದಿಂದ ಯೋಚನೆ ಮಾಡ್ತಿರ್ತೀರ. ಸೊ ಹಾಗಾಗಿ ನೀವು ಎದುರಿನ ವ್ಯಕ್ತಿಯ ಒತ್ತಡಕ್ಕೆ, ನಿಮ್ಮ ಪತ್ನಿಯಾಗಿರ್ಬೋದು, ನೀವು ವ್ಯವಹಾರ ಮಾಡುವಂಥ ಪಾರ್ಟ್ನರ್ಸ್ ಆಗಿರ್ಬೋದು, ಮತ್ತು ಯಾರಾದರೂ ಸಮಾಜ ಆಗಿರ್ಬೋದು, ಅವರು ನಿಮ್ಮ ಜ್ಞಾನವನ್ನು ಅವರು ಬಳಕೆ ಮಾಡ್ಕೊತಾರೆ. ಸೊ ಅವರ ಆಸೆ ಆಕಾಂಕ್ಷೆ ಥರನೇ ನೀವು ನಡವಳಿಕೆ ಈ ಬರುವಂಥ ತಿಂಗಳಲ್ಲಿ ಕೂಡ ಇರುತ್ತೆ. ಹಾಗಾಗಿ ಬಾಂಡಿಂಗಿಗೆ, ರಿಲೇಷನ್ಶಿಪ್ಗೆ ತುಂಬ ಉತ್ತಮವಾದದ್ದು. ಜೊತೆಗೆ ಈ ಬಾಂಡಿಂಗ್ ಹೆಂಗಿರುತ್ತೆ ಅಂದರೆ, ಈಗ ಯಾರನ್ನಾದ್ರೂ ಇಷ್ಟಪಟ್ಟಿರ್ತಾರೆ, ಶುಕ್ರ ಪಂಚಮದಲ್ಲಿದ್ದಾನೆ. ಸೊ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ಉತ್ತಮವಾದಂಥ ಅನುಕೂಲಗಳು. ನೀವು ಯಾರನ್ನಾರು ಇಷ್ಟಪಡ್ತಿದ್ರಂದರೆ ಅವರನ್ನು ಭೇಟಿ ಮಾಡೋದಾಗಿರ್ಬೋದು. ಈ ವಿಚಾರನ ನೀವು ಕುಟುಂಬದವ್ರ ಜೊತೆಗೆ ವಿಮರ್ಶೆ ಮಾಡಿ ಅದನ್ನು ಮದುವೆವರೆಗೂ ತೊಗೊಂಡು ಹೋಗುವಂಥ ಒಂದು ನಿರ್ಧಾರ ಆಗಿರ್ಬೋದು. ಇಲ್ಲಾಂದರೆ ಕುಟುಂಬದವರಿಗೆ ಅದರ ಬಗ್ಗೆ ಗಮನ ಬರುತ್ತೆ, ಇಲ್ಲಾಂದರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿನ ಸಿಗುತ್ತೆ ಅವರಿಗೆ. ಸೊ ಈ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಆಸಕ್ತಿ ಇದೆ ಅಂತ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳಿದ್ರೆ ಸೊ ಈ ಸಫಲತೆಯನ್ನು ಕೊಡಬಹುದು. ಪ್ರೀತಿ ಪ್ರೇಮದ ವಿಚಾರ ಯಾರಾದರೂ ಮದುವೆ ಮಾಡ್ಕೋಬೇಕಂತಂದರೆ ಅವರಿಗೆ ಒಳ್ಳೆಯ ಒಂದು ಕುಟುಂಬದ ಸಪೋರ್ಟ್ ಸಿಗುತ್ತೆ. ಸೊ ಯಾವುದೇ ಸಮಸ್ಯೆಗಳು, ಹಿಂದೆ ಆದಂಥ ಸಮಸ್ಯೆಗಳನ್ನ ಈಗ ಬಗೆಹರಿಸ್ಕೊಳ್ಬೋದು. ಇನ್ನೊಂದು ಗುರುಜಿ, ನನಗೆ ನೀವು ಆವಾಗಲೇ ಹೇಳಿದ್ರಲ್ಲ, ಸ್ವಕ್ಷೇತ್ರದಲ್ಲಿ ಅಧಿಪತಿ ಇದ್ದಾಗ, ಅಂದರೆ ಬುಧನ ಬಗ್ಗೆ ಹೇಳ್ತಾ ಇದ್ರಿ. ಸ್ವಕ್ಷೇತ್ರದಲ್ಲಿ ಇದ್ದಾಗ ಆಟೋಮೆಟಿಕ್ ಎಲ್ಲ ಗ್ರಹಗಳು ಅದೇ ರೀತಿಯಾದಂಥ ಇಂಪ್ಯಾಕ್ಟ್ ಮಾಡುತ್ತಾ, ಅಥವಾ ಅದು ಸ್ಪೆಷಲ್ ಅಂದರೆ ಡಿಪೆಂಡ್ಸ್ ಅಂತ ಹೇಳ್ತೀವಲ್ಲ ಆ ರೀತಿ? ಈಗ ಬುಧ ನೋಡಿ, ಸ್ವಂತ ಮನೆಯಲ್ಲಿ ಅಂದರೆ ಯಾವುದೇ ಗ್ರಹ ತನ್ನ ಸ್ವಕ್ಷೇತ್ರದಲ್ಲಿದ್ದಾಗ ಅದರ ಸಾಮರ್ಥ್ಯ ವೃದ್ಧಿ ಆಗುತ್ತೆ. ಬುಧ ಇನ್ನು ನಿಮ್ಮ ಕಮ್ಯುನಿಕೇಷನ್ನು, ವ್ಯಾವಹಾರಿಕ ಜ್ಞಾನ, ಪ್ಲಸ್ ನಿಮಗೆ ಈ ಧನುಸು ರಾಶಿಯವರಿಗೆ ಸ್ವಂತದ ಬಿಸ್ನೆಸ್ ಮಾಡುವಂಥದ್ದು, ಅವರ ಹೆಸರು ಕೀರ್ತಿ ಗೌರವವನ್ನು ವೃದ್ಧಿ ಮಾಡುವಂಥದ್ದು, ಅದರಲ್ಲಿ ಇವರಿಗೆ ಧನುಸು ರಾಶಿಗೆ ಆ ಸಾಮರ್ಥ್ಯ ಹೆಚ್ಚಿಗಾಗುತ್ತೆ. ಆ ಸಂಬಂಧಪಟ್ಟಂತಹ ಫಲಗಳಿರುತ್ತಲ್ಲ, ಅದು ತುಂಬ ಚೆನ್ನಾಗಿ ಫಲಕಾರಿಯಾಗಿ ರಿಸಲ್ಟ್ ನೋಡ್ತಾರೆ. ಅದಕ್ಕೆ ಸ್ವಲ್ಪ ಇನ್ನೂ ಸಪೋರ್ಟ್ ಬರುತ್ತೆ. ಸೊ ಈ ಥರದ ಸಪೋರ್ಟು ಅವ್ರಿಗೆ ಸಿಗುತ್ತೆ. ಸೊ ಹಾಗಾಗಿ ಆ ಬುಧ ಸ್ವಕ್ಷೇತ್ರದಲ್ಲಿದ್ದಾಗ ಈ ಫಲಗಳನ್ನು ನಾವು ಈ ಬರುವಂಥ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು. ಇನ್ನೊಂದು ಗುರುಜಿ, ಇವಾಗ ಪ್ರತಿಯೊಂದು ರಾಶಿಯಲ್ಲಿ ತನ್ನದೇ ಆದಂಥ ಒಂದು ಕಾರ್ಯತತ್ವ ಅಂತ ಇರುತ್ತೆ. ಹಾಗೆ ಈ ಧನುಷ ರಾಶಿಯಲ್ಲಿ ಈ ತಿಂಗಳಲ್ಲಿ ಕೆಲವೊಂದು ಏನಾದರೂ ಮಾನಸಿಕ ವಿಚಾರಗಳು, ಅಂದರೆ ಏನಾದರೂ ಸುಸೈಡ್ ಮಾಡ್ಕೊಳ್ಳೋಂಥದ್ದಾಗಲಿ, ಇಂಥವು ಏನಾದರೂ ಇಂಪ್ಯಾಕ್ಟ್ ಆಗೋ ಥರ ಏನಾದರೂ ಇರುತ್ತಾ ಈ ತಿಂಗಳಲ್ಲಿ? ಇಲ್ಲ, ಆ ಥರದ ಸನ್ನಿವೇಶ ಸದ್ಯದಲ್ಲಿ ಇಲ್ಲ. ಈ ಬರುವಂಥ ಇದರಲ್ಲಿ ಸುಸೈಡ್ ಅನ್ನೋದೆಲ್ಲ ತುಂಬ ಆ ಥರದ ಆಗುತ್ತೆ, ನೆಗೆಟಿವ್ ಆಗುತ್ತೆ. ಆ ಥರದ ಮನಸ್ಥಿತಿ ಅವ್ರಿಗೆ ಇರೋಗಿಲ್ಲ. ಯಾಕಂದ್ರೆ ತುಂಬ ಆಶಾವಾದಿಗಳಾಗಿರ್ತಾರೆ. ಜ್ಞಾನವಂತರು, ಗುರು ರಾಶಿನೇ ನೋಡ್ತಿರೋದ್ರಿಂದ ಅವರಿಗೆ ಜ್ಞಾನ, ನಾಲೆಜ್ ಆಗಿರ್ಬೋದು, ಪ್ಲಸ್ ಅವರಲ್ಲಿ ಒಂದು ಕಾರ್ಯ ಮಾಡುವಂಥ ಕ್ಷಮತೆ ಆಗಿರ್ಬೋದು, ಬೇರೆಯವ್ರಿಗೆ ದಾರಿ ತೋರಿಸುವಂಥ ಸ್ವಭಾವ ಇರುತ್ತೆ ಅವರಿಗೆ. ಇವ್ರ ದಾರಿ ತಪ್ಪೋದಿಲ್ಲ ಅವರಿಗೆ. ಮತ್ತು ತುಂಬಾ ಲಾಜಿಕ್ಕು, ತರ್ಕದಿಂದ ನೋಡ್ತಾರೆ. ಏನೇ ಸಮಸ್ಯೆ ಇದ್ದರೂ ಅದನ್ನು ಬಗೆಹರಿಸುವಂತಹ ನಾನಾ ಮಾರ್ಗಗಳು ಇವ್ರು ಕಂಡುಕೊಳ್ತಾರೆ. ಅದರಿಂದ ಹೊರಗಡೆ ಬರ್ತಾರೆ. ನೆಗೆಟಿವ್ ಥಾಟ್ಸ್ ಅವ್ರಿಗೆ ಕಮ್ಮಿ ಇರುತ್ತೆ. ತುಂಬ ಚಾಣಾಕ್ಷರಿರ್ತಾರೆ. ಎದುರಿನ ವ್ಯಕ್ತಿ ಜೊತೆಗೆ ಅವರಂತೆ ಮಿಂಗಲ್ ಆಗಿ ಇವ್ರ ಕಾರ್ಯವನ್ನು ಸಾಧನೆ ಮಾಡಿ ಸಕ್ಸಸ್ ಮಾಡುವಂಥದ್ದು ಅವ್ರ ಹತ್ರ ಸಾಮರ್ಥ್ಯ ಇರುತ್ತೆ ಬರುವಂಥ ತಿಂಗಳಲ್ಲಿ. ಇದನ್ನು ಬಿಟ್ಟು ಬೇರೆ ನಿಮಗೆ ತಿಳಿದ ಮಟ್ಟಿಗೆ ಈ ಒಂದು ರಾಶಿಯವರಿಗೆ, ಧನುಷ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಯಾವ ರೀತಿಯಾದಂಥ ಒಂದು ಲಾಭ ನಷ್ಟ ಇರುತ್ತೆ ಗುರುಜಿ? ಲಾಭ ಅನ್ನೋದು ನೋಡಿ, ಅವರಿಗೆ ಮೊದಲನೇದಾಗಿ ಅವರಿಗೆ ಕಮ್ಯುನಿಕೇಷನ್ ಆಗಿರ್ಬೋದು, ಸಂಬಂಧಗಳಾಗಿರ್ಬೋದು, ವ್ಯವಹಾರದ ಒಂದು ಪರಿಜ್ಞಾನ ಆಗಿರ್ಬೋದು, ಸಮಯ ಪ್ರಜ್ಞೆ ತುಂಬ ಚೆನ್ನಾಗಿರುತ್ತೆ. ಹೊಸ ಹೊಸ ಸಂಬಂಧಗಳು ಮತ್ತು ಹೊಸ ಅವಕಾಶಗಳನ್ನು ಇವರಿಗೆ ಹುಡುಕೊಂಡು ಬರ್ತಾರೆ. ಈ ಬರುವಂತಹ ಏನು ಸಮಯ ಇದೆ ನೋಡಿ, ಅವರಿಗೆ ರಾಹು ತೃತೀಯದಲ್ಲಿದ್ದಾಗ ಅವ್ರ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಹಾಕೋಬೇಕು. ಪ್ಲಾನಿಂಗ್ ತುಂಬ ಚೆನ್ನಾಗಿ ಮಾಡಬೇಕು. ಪ್ಲಸ್ ಮಲ್ಟಿಪಲ್ ಟಾಸ್ಕ್ ಮಾಡ್ತಿರ್ತಾರೆ. ಒಟ್ಟಿಗೆ ಒಂದೇ ಕಡೆ ಕೂತಿರ್ತಾರೆ, ಮೂರು ಕೆಲಸಗಳನ್ನು ಒಟ್ಟಿಗೆ ಮಾಡ್ತಿರ್ತಾರೆ. ಸೊ ಇದರಲ್ಲಿ ಅವರಿಗೆ ಏಳಿಗೆನೂ ಬರುತ್ತೆ, 4 ಮಾರ್ಗಗಳು ಕೂಡ ಸಿಗುತ್ತೆ. ಜೊತೆಗೆ ಪಾಸಿಟಿವ್ ಆಗಿರೋದು ಅವರಿಗೆ ಪೈಪೋಟಿ, ಕಾಂಪಿಟೇಷನ್ನಲ್ಲಿ ಗೆಲುವು ಮಾಡುವಂಥ ಒಂದು ಮನಸ್ಥಿತಿ. ಎದುರಿನ ವ್ಯಕ್ತಿಯ ಸಂಪೂರ್ಣ ಸಪೋರ್ಟು, ಬೆಂಬಲ ಇರುತ್ತೆ. ಯಾರೇ ಇರಲಿ ಅವರಿಗೆ ಎದುರಿನ ವ್ಯಕ್ತಿ ಅಷ್ಟೊಂದು ಸಮಸ್ಯೆ ಮಾಡಲ್ಲ. ಶತ್ರುಗಳಿದ್ದರೂ ಕೂಡ ಸುಮ್ಮನೆ ಇರ್ತಾರೆ. ಇವ್ರ ತೆಕ್ಕೆಗೆ ಇವರಿಗೆ ಕೆಣಕಕ್ಕೆ ಬರಲ್ಲ. ಯಾವುದೇ ಮಾಡೋ ಕೆಲಸ ಕಾರ್ಯಗಳಲ್ಲಿ ಏನು ತೊಂದರೆ ತಾಪತ್ರಗಳು ಬರಲ್ಲ. ಆದರೆ ಶುಕ್ರ ಪಂಚಮದಲ್ಲಿರೋದ್ರಿಂದ
ಅವ್ರ ಸ್ಕಿಲ್ಲು, ರೊಮ್ಯಾನ್ಸು ಈ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಜಾಸ್ತಿ ಯೋಚನೆ ಮಾಡ್ತಿರ್ತಾರೆ. ಆ ಪ್ರೀತಿ ಪ್ರೇಮದಲ್ಲಿ ಬೀಳುವಂಥ ಒಂದು ಅದಕ್ಕಾಗಿ ಸ್ವಲ್ಪ ಸೋಮಾರಿತನ ಬರ್ಬೋದು. ಇಲ್ಲಾಂದರೆ ಕಾರ್ಯ ಮಾಡುವಂಥ ಸಮಯದಲ್ಲಿ ಸ್ವಲ್ಪ ನಿರಾಸಕ್ತಿ ಮತ್ತು ಡಿಲೇ ಮಾಡುವಂಥದ್ದು ಈ ಥರದ್ದಿರುತ್ತೆ. ಸ್ವಲ್ಪ ದೂರದ ಪ್ರಯಾಣಗಳು ಮಾಡೋಕ್ಕಾಗಿರ್ಬೋದು, ಮತ್ತು ವಿದೇಶಕ್ಕೆ ಹೋಗಿ ಬರೋದಾಗಿರ್ಬೋದು, ಮತ್ತು ದೇವತಾ ಕಾರ್ಯಗಳೆಲ್ಲ ಅನ್ವಾಂಟೆಡ್ ಸ್ವಲ್ಪ ಮಟ್ಟಿಗೆ ಖರ್ಚುಗಳಾಗುವಂಥದ್ದು ಇರುತ್ತೆ. ಮುಖ್ಯವಾಗಿ ಕುಟುಂಬದವರ ಆರೋಗ್ಯದ ವಿಚಾರವಾಗಿ ಅವರಿಗೆ ಮಾನಸಿಕ ಒತ್ತಡ ಮತ್ತು ಖಿನ್ನತೆಗಳು ಬರುವಂಥದ್ದು ಇರುತ್ತೆ. ಸೊ ಡಿಸ್ಪ್ಯೂಟ್ಸು ಆ ಸಂಬಂಧಪಟ್ಟ ವಿಚಾರದಲ್ಲೆಲ್ಲ ಕೂಡ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕು. ವಿನಾಕಾರಣ ಡಿಸ್ಪ್ಯೂಟ್ ಮಾಡ್ಕೋಬಾರ್ದು, ಸ್ಪೆಷಲಿ ಗೌರ್ಮೆಂಟ್ ರಿಲೇಟೆಡ್ ಕೆಲಸ ಕಾರ್ಯಗಳಲ್ಲಿ. ಇಲ್ಲಾಂದರೆ ಸ್ವಲ್ಪ ಅದರಿಂದ ಸ್ವಲ್ಪ ಇವರಿಗೆ ಹಿನ್ನಡೆ ಆಗೋದಾಗಿರ್ಬೋದು, ಒತ್ತಡ ಬರೋ ಸಾಧ್ಯತೆ. ಕೋರ್ಟ್ ಕಚೇರಿದು ಬರುತ್ತಾ? ಕೋರ್ಟ್ ಕಚೇರಿ ಇರುತ್ತೆ, ಬಟ್ ಬಗೆಹರಿಯೋದಿಲ್ಲ. ಯಾವುದೇ ರೀತಿ ಬಗೆಹರಿಯೋದಿಲ್ಲ ಅನ್ನೋದಕ್ಕಿಂತನೂ ಆ ಸಂಬಂಧಪಟ್ಟಂತಹ ವಿಚಾರಗಳು ಪೋಸ್ಟ್ಪೋನ್ ಆಗುತ್ತೆ. ಇರೋ ಸಮಸ್ಯೆಗಳು ಉಲ್ಬಣ ಆಗೋದಿಲ್ಲ. ಬ್ಯಾಲೆನ್ಸ್ ಮಾಡಿಕೊಂಡು ಇವ್ರ ಹತೋಟಿನಲ್ಲೇ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಅವರಿಗೆ ಅನುಕೂಲಗಳು. ಆಮೇಲೆ ಪ್ಲಾನಿಂಗು ಪ್ರೊಸೆಸಿಂಗ್ ಎಲ್ಲ ಹೆಂಗಿರುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಅವರಿಗೆ ಯೋಚನೆ ಮಾಡುವಂಥ ಸಾಮರ್ಥ್ಯ, ನಾನಾ ರೀತಿಯ ಯೋಚನೆ ಮಾಡುವಂಥ ಸಾಮರ್ಥ್ಯ ಇರುತ್ತಲ್ಲ, ಹಾಗಾಗಿ ಅವರಿಗೆ ಆ ಸಮಸ್ಯೆನೇ ಬರಲ್ಲ. ತುಂಬ ತೀಕ್ಷ್ಣ ಬುದ್ಧಿ ಇರುತ್ತೆ. ಪ್ರತಿ ಕ್ಷಣನೂ ಕೂಡ ಬೇರೆ ಬೇರೆ ಯೋಜನೆಗಳು ಹಾಕಿರ್ತಾರೆ. ಒಂದು ಫೇಲ್ ಆಯ್ತದೆ ಮತ್ತೊಂದು ಮಾಡುವಂಥದ್ದು ಆಲ್ಟರ್ನೇಟಿವ್ ಪ್ಲಾನ್ಸ್, ಒಂಥರ ಇನ್ಶೂರೆನ್ಸ್ ಇದ್ದಂಗೆ ಅವರಿಗೆ. ಒಂದು ಏನೇ ಇಂಪ್ಯಾಕ್ಟ್ ಆದರೂ ಕೂಡ ಅದಕ್ಕೆ ಬ್ಯಾಕಪ್ ಪ್ಲಾನ್ ರೆಡಿ ಮಾಡ್ಕೊಂಡಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ತುಂಬ ಒಳ್ಳೆಯದಿದೆ ಇವರಿಗೆ. ಖಂಡಿತ. ಸೊ ಇದಕ್ಕೆ ಯಾವ ರೀತಿಯಾದಂಥ ಪರಿಹಾರ ಮಾಡ್ಕೋಬೇಕು ಗುರುಜಿ ಇವರು, ಮತ್ತು ಯಾವ ರೀತಿಯಾದಂಥ ಕಲರ್ಸ್ ಯೂಸ್ ಮಾಡಿದರೆ ಒಳ್ಳೆಯದಾಗುತ್ತೆ? ಆಮೇಲೆ ಲಕ್ಕಿ ನಂಬರ್ಸ್ ಏನಾದರೂ ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ಇದಕ್ಕೆ? ನೋಡಿ, ಈ ಬರುವಂಥ ತಿಂಗಳವರು ಮುಖ್ಯವಾಗಿ ಪರಿಹಾರ ಮಾಡ್ಕೋಬೇಕಾಗಿದ್ದು ಮಂಗಳ ಮತ್ತು ಕೇತುಗೆ. ಅವ್ರ ಭಾಗ್ಯಸ್ಥಾನದ ಸಂಚಾರ ಆಗ್ತಿರೋದ್ರಿಂದ ದೇವತಾ ಕ್ಷೇತ್ರಕ್ಕೆ ಹೋಗುವಂಥದ್ದಾಗಿರ್ಬೋದು. ಅವರ ಕುಲದೇವರೇ, ಯಾವ ಕುಲದೇವರು ಇರ್ತಾರೆ ಆ ದೇವತಾ ಕ್ಷೇತ್ರಕ್ಕೆ ಬರುವಂಥ ತಿಂಗಳು ಹೋದರೆ ಏನೇ ಸಮಸ್ಯೆಗಳಿರಲಿ ಅದನ್ನು ಹತೋಟಿ ತಗೊಳ್ಳುವಂಥದ್ದಿರುತ್ತೆ. ಇದರ ಜೊತೆಗೆ ಅವರಿಗೆ ರಾಹು ತೃತೀಯದಲ್ಲಿರೋದ್ರಿಂದ ದೇವತಾ ಕ್ಷೇತ್ರದ ದುರ್ಗಾದೇವಿ ದೇವಸ್ಥಾನಕ್ಕೆ ಪ್ರತಿದಿನ ಹೋಗಿ ಬರ್ತಾ ಇರೋದ್ರಿಂದ ಅವ್ರ ಯೋಜನೆಗಳೆಲ್ಲ ಸಕ್ಸಸ್ ಆಗುತ್ತೆ. ಪ್ಲಸ್ ದುರ್ಗಾ ಬೀಜ ಮಂತ್ರ ಪ್ರತಿದಿನ ಪಠಣ ಮಾಡಬೇಕು. ಓಂ ರೀಂ ದುಮ್ ದುರ್ಗಾಯ ನಮಃ ಅಂತ ಹೇಳಿ. ಇದನ್ನು ಮಾಡ್ತಾ ಬಂದರೆ ಬರುವಂತಹ ತಿಂಗಳು ಅವರಿಗೆ ಯಾವುದೇ ರೀತಿಯ ಅಂದರೆ ವಿಜುವಲೈಸ್ ಮಾಡಿರ್ತಾರೆ ನೋಡಿ ಆಲೋಚನೆ, ಅದು ಕಾರ್ಯರೂಪಕ್ಕೆ ತರೋಕ್ಕೆ ಭಾಳ ಸಹಕಾರ ಆಗುತ್ತೆ, ಧೈರ್ಯ ಸಿಗುತ್ತೆ. ಸೊ ಪ್ರಕೃತಿನಿಯವರ ಸಪೋರ್ಟಿಗೆ ಬರುತ್ತೆ. ಸೊ ಅದರ ಜೊತೆಗೆ ಈಶ್ವರನ ಆರಾಧನೆ ಮಾಡಬೇಕು, ಶಿವನ ಆರಾಧನೆ. ಪ್ರತಿ ಸೋಮವಾರ ಈಶ್ವರನಿಗೆ ಜಲಾಭಿಷೇಕ ಮಾಡೋದಾಗಿರ್ಬೋದು. ಪ್ರತಿದಿನ ಮಾಡಿದ್ರು ತುಂಬ ಕೌಟುಂಬಿಕ ಕಲಹ, ಯಾವುದಾದ್ರೂ ವಿಳಂಬಗಳಿದ್ದರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲಗಳಾಗತ್ತೆ, ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ. ಜೊತೆಗೆ ಕಲರ್ ಈ ಬರುವಂಥ ತಿಂಗಳವರಿಗೆ ಈ ಹಳದಿ ವಸ್ತ್ರಗಳು ಅಂದರೆ ಯೆಲ್ಲೋ ಕಲರ್ಸ್ ತುಂಬ ಚೆನ್ನಾಗಿ ಸಪೋರ್ಟ್ ಆಗುತ್ತೆ. ಈ ಸೂರ್ಯಕಾಂತಿ ಕಲರ್ಸು ಅದು ತುಂಬ ಚೆನ್ನಾಗಿ ಅವರಿಗೆ ಕಾಂಪಿಟೇಷನಲ್ಲಿ ವಿನ್ ಆಗೋಕ್ಕೆ, ಅದರಲ್ಲಿ ಪೈಪೋಟಿ ಕೊಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇವ್ರ ಲಕ್ಕಿ ನಂಬರ್ ಬಂದುಬಿಟ್ಟು 3 ಇದೆ ಬರುವಂಥ ತಿಂಗಳಲ್ಲಿ. ನಂಬರ್ 1 ಕೂಡ ಇವರಿಗೆ ತುಂಬ ಚೆನ್ನಾಗಿ ಸಪೋರ್ಟ್ ಆಗುತ್ತೆ ಈ ಬರುವಂತಹ ತಿಂಗಳಲ್ಲಿ. ಸೊ ಇದನ್ನು ಗಮನಿಸಿದ್ರೆ ಅವರು ಈ ಬರುವಂಥ ತಿಂಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಏನೇ ಸಮಸ್ಯೆ ಬಂದರೂ ಕೂಡ ಅದರಿಂದ ಆಚೆ ಬರೋದಾಗಿರ್ಬೋದು ಮತ್ತು ಕಾರ್ಯದಲ್ಲಿ ಜಯ ಸಾಧಿಸುವಂಥ ಸಂಪೂರ್ಣವಾದಂಥ ಅವಕಾಶಗಳಿದೆ. ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಗುರುಜಿ ನಿಮಗೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಗುರುಜಿ ಅವರು ತಿಳಿಸ್ಕೊಟ್ಟಂಥ ಪ್ರತಿಯೊಂದು ಪರಿಹಾರಗಳನ್ನು ಯಾವ ರೀತಿಯಾಗಿ ನೀವು ಮಾಡ್ಕೋಬೇಕು ಮತ್ತು ಅದರ ಜೊತೆಗೆ ಈ ಒಂದು ತಿಂಗಳಲ್ಲಿ ಯಾವ ರೀತಿಯಾದಂಥ ಪೂರ್ವ ತಯಾರಿನ ನೀವು ಮಾಡ್ಕೋಬೇಕು ಅಂತ ನಾನು ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀವಿ. ನಿಮ್ಮ ಯಾವುದೇ ವೈಯಕ್ತಿಕ ಸಮಸ್ಯೆಗಳಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ, ಹಾಗೂ ಗುರುಜಿಯವರ ಜೊತೆಗೆ ಮಾತನಾಡಲು ಕೆಳಕಂಡ ನಂಬರ್ಗೆ ಸಂಪರ್ಕಿಸಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಕನ್ನಡ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರಗಳು.